BMI ಕ್ಯಾಲ್ಕುಲೇಟರ್ ಸಿಗುತ್ತೆ. ಸೊ ನಿಮ್ಮ ಹೈಟು ಮತ್ತು ವೆಯ್ಟು ಎಂಟ್ರ್ ಮಾಡಿ ಅದು ನಿಮ್ಗೆ ರಿಸಲ್ಟ್ಸ್ ಕೊಡುತ್ತೆ. 20 to 25 ಇದ್ದಲ್ಲಿ ಇಟ್ಸ್ ಅ ನಾರ್ಮಲ್ ವೇಟ್ ಫಾರ್ ಮ್ಯಾನ್ ಆರ್ ಫಾರ್ ವುಮೆನ್. 20ಗಿಂತ ಕಡಿಮೆ ಇದ್ದರೆ ನೀವು ಅಂಡರ್ ವೇಟ್, 25ಗಿಂತ ಜಾಸ್ತಿ ಇದ್ದರೆ ಓವರ್ ವೇಟ್, ಅದಕ್ಕೂ ಜಾಸ್ತಿ ಇದ್ದರೆ ಒಬೀಸ್. ಅದ್ರ ಜೊತೆಗೆ ಇನ್ನೊಂದು ಮೆಷರ್ಮೆಂಟ್ ಇದೆ, ಹಿಪ್ ವೇಸ್ಟ್ ರೇಷೋ. ಇದು ಆನ್ಲೈನಲ್ಲಿ ಸಾಕಷ್ಟು ಫಾರ್ಮುಲಾಸ್ಗಳು ಸಿಗುತ್ತೆ. ಸೊ ನೀವು ಬರೀ ಎಂಟರ್ ಮಾಡಬೇಕಾಗಿರೋದು ಎರಡೇ, ನಿಮ್ಮ ವೇಸ್ಟ್ ಮೆಷರ್ಮೆಂಟ್ ಹಾಗೂ ಹಿಪ್ ಮೆಷರ್ಮೆಂಟ್. ಅದು ಡಿವೈಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ರಿಸಲ್ಟ್ಸ್. ಸೊ ಈ ರಿಸಲ್ಟ್ಸ್ ಅನುಸಾರ ನೀವು ದಪ್ಪಕ್ಕಿದ್ದೀರಾ, ಸಣ್ಣಕ್ಕಿದ್ದೀರಾ, ನೀವು ವೇಟ್ ಲಾಸ್ ಮಾಡ್ಕೋಬೇಕಾ, ಎಕ್ಸಸೈಸ್ ಎಷ್ಟು ಮಾಡಬೇಕು, ಆಹಾರ ಯಾವ ರೀತಿ ತಗೋಬೇಕು ಅನ್ನೋದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ನಮ್ಮ ಲೈಫ್ ಶೆಡ್ಯೂಲ್ನ ಚೇಂಜ್ ಮಾಡ್ತೀವಿ. ಸೊ ನಿಮ್ಮಲ್ಲಿ ನೀವು 4.5% ಜಾಸ್ತಿ ಇದೆ. ಸೊ ಯು ಡೆಫಿನೆಟ್ಲಿ ಹ್ಯಾವ್ ಟು ಎಕ್ಸಸೈಸ್. ಈಗ ನೀವು ಎಕ್ಸಸೈಸು ಮಾಡಬೇಕು ಹಾಗೂ ಒಳ್ಳೆ ಡೈಟ್ ಸಹ ಫಾಲೋ ಮಾಡಬೇಕು. ನಿಮ್ಮ ದೇಹದಲ್ಲಿ ಕೊಬ್ಬನ್ನು ಕರಗಿಸೋಕ್ಕೆ ಕೊಬ್ಬಿನ ಪದಾರ್ಥವನ್ನು ಕಡಿಮೆ ಬಳಸಿ, ಹೈ ಕ್ಯಾಲೋರಿ ಫುಡ್ಡನ್ನು ಕಡಿಮೆ ಬಳಸಿ. ಇವಾಗ ಹಾಲನ್ನು ನಾವು ಸಾಮಾನ್ಯವಾಗಿ ಸ್ಕಿಮ್ಡಾಗಿ ಬಳಸೋದಿಲ್ಲ, ಹೋಲ್ ಮಿಲ್ಕಾಗೆ ಬಳಸ್ತೀವಿ. ಬಟ್ ಅದರಲ್ಲಿ ಫ್ಯಾಟ್ ಇದೆ, ಅದನ್ನು ಹಿಡನ್ ಫ್ಯಾಟ್ ಇದೆ.